ನೀವು ಹೇಳ್ದಂಗೆ ಒಬ್ರು ಆಡಿಯನ್ ಕೂಡ ಹೇಳ್ತಾರೆ ಥಿಯೇಟರ್ ಮುಂದ್ಗಡೆ, ಯಾಕಂದ್ರೆ ಸಿನಿಮಾ ನೋಡಿ ಈಚೆ ಕಡೆ ಬರುವಾಗ ಒಂದು ಮಾತು ಹೇಳಿದ್ರು, KGF ಥರ ಮತ್ತೆ ಮಾಡಿರಿ ಏನಪ್ಪ ಇದು, ಯಶ್ ಅವರು KGF ಥರನೇ ಮಾಡೋರೆ ಅಂತ ಅಂತಾರೆ. KGF ಬಿಟ್ಟು ಏನಾದ್ರು ಟ್ರೈ ಮಾಡಕ್ ಹೋಗಿದ್ರೆ KGF ಬಿಟ್ಟು ಬೇರೆನೋ ಮಾಡಕ್ ಆ ಥರದೊಂದು ಮೈಂಡ್ ಸೆಟ್ ಅಲ್ಲಿ ಬಂದ್ಬಿಟ್ಟಿದ್ರು ಒಂದಷ್ಟು ಜನ. ಸರ್ ಎಲ್ಲರೂ ದಿನ ಜಾಮೂನ್ ತಿನ್ನು, ಜಾಮೂನ್ ಕೊಡು ಜಾಮೂನ್ ಕೊಡು ಜಾಮೂನ್ ಕೊಡು ಅಂತಾರೆ. ಜಾಮೂನ್ ಕೊಟ್ರೆ ದಿನ ಜಾಮೂನಾ, ಜಿಲೇಬಿ ಕೊಡು ಅಂದ್ರೆ ಜಿಲೇಬಿ ಕೊಟ್ರೆ ನಿನ್ನೆ ಜಾಮೂನ್ ಕೊಟ್ಟಿದ್ದೆ ಇವತ್ತು ಯಾಕೆ ಜಿಲೇಬಿ ಕೊಡ್ತಿದ್ಯಾ? ಆ ಮೈಂಡ್ ಸೆಟ್ ನಾವು ಚೇಂಜ್ ಮಾಡಕ್ ಆಗಲ್ಲ. ಬಟ್ ಏನು ಅಂತಂದ್ರೆ ನಾನು ಕೇಳೋದು, ಅವ್ರು ಹೇಳ್ದಾಗೆ ಒಂದು ಮೂವಿ ಮಾಡಿದ್ದಾರೆ, ಅದಕ್ಕೆ ನಾವು ಸಪೋರ್ಟ್ ಮಾಡೋಣ. ನಾವು ಸರ್ ಬೇರೆ ಭಾಷೆ ಸಿನಿಮಾದವ್ರಿಗೆಲ್ಲ ನಾವು ಎಷ್ಟು ಸಪೋರ್ಟ್ ಮಾಡ್ತೀವಿ ಸರ್. ಚೆನ್ನಾಗಿದೆಯಾ ಏನಿದೆಯೋ ಗೊತ್ತಿಲ್ಲ, ರಿವ್ಯೂ ಬರೆದ್ಬಿಡ್ತೀವಿ, ಮಸ್ಟ್ ವಾಚ್ ಫಿಲಮ್, ಸಖತ್ತಾಗಿದೆ, ಥಿಯೇಟ್ರಲ್ಲಿ ಹೋಗಿ ನೋಡಿ. ಆಮೇಲೆ ನಮ್ಮ ಕನ್ನಡ ಮೈಂಡ್ ಸೆಟ್ ಅವ್ರು ಹೆಂಗೆ ಅಂತಂದರೆ, ಸಿನಿಮಾನ ಥಿಯೇಟ್ರಲ್ಲಿ ನೋಡಲ್ಲ, OTTನಲ್ಲಿ ಬರೋ ತನಕ ಕಾಯ್ತಾರೆ. OTTನಲ್ಲಿ ನೋಡ್ಬಿಟ್ಟು ಒಂದಷ್ಟು ಜನ, ನಾಟ್ ಆಲ್ ಐ ಮೀನ್ ಎಲ್ಲರೂ ಪಾಪ ಕನ್ನಡದವರು ನಮ್ಮ ಕನ್ನಡದ ಸಿನಿಮಾನ ಪ್ರೋತ್ಸಾಹ ಮಾಡೇ ಮಾಡ್ತಾರೆ. ಕೆಲವೊಂದಷ್ಟು ಜನ OTTನಲ್ಲಿ ನೋಡೋಣ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಸೊ OTTನಲ್ಲಿ ಬಂದಿದ ತಕ್ಷಣ ನಾನು ಈ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಬಿಟ್ಟೆ ಅಂತ ರಿಗ್ರೆಟ್ ಮಾಡ್ತಾರೆ. ಆ ರಿಗ್ರೆಟ್ ಬೇಡ. ಚೆನ್ನಾಗಿದೆಯೋ ಆಯ್ತು, ಚೆನ್ನಾಗೇ ಇಲ್ಲ ಅನ್ಕೊಳ್ಳಿ, ಥಿಯೇಟ್ರಿಗೆ ಹೋಗಿ ನೋಡಿ, ಆಮೇಲೆ ಜಡ್ಜ್ ಮಾಡಿ. ಸುಮ್ಮನೆ ಬೇರೆಯವ್ರು ಬರ್ದಿರೋ ರಿವ್ಯೂ ಆ್ಯಂಡ್ ಕ್ರಿಟಿಕ್ ಅಂದರೆ ಅದಕ್ಕೆ ಅಂತ ಒಂದು ವೇಟೇಜ್ ಇದೆ. ಮುಂಚೆ ಎಲ್ಲ ಪೇಪರಲ್ಲಿ ಬರೆಯೋ ಕ್ರಿಟಿಕ್ಸ್ನ ಅಕ್ಸೆಪ್ಟ್ ಮಾಡೋರು ಜನ, ಒಪ್ಕೊಳ್ಳೋರು. ಈಗ ಈ ರೋಡಲ್ಲಿ ಹೋಗೋರೆಲ್ಲ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ಫಿಲಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಐ ಡೋಂಟ್ ನೋ, ದ ಫ್ರೇಮೇ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಏನಕ್ಕೆ ಆ ಫ್ರೇಮ್ ಇಟ್ಟಿದ್ದಾರೆ, ಏನಕ್ಕೆ ಆ ಕಲರ್ ಗ್ರೇಡಿಂಗ್ ಯೂಸ್ ಮಾಡಿದ್ದಾರೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಸೊ ಅವರು ಫಿಲಮ್ನ ಜಡ್ಜ್ ಮಾಡಿ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟಿದ ತಕ್ಷಣ ಎಲ್ಲರೂ ಹೌದು ಚೆನ್ನಾಗಿಲ್ಲ ಅಂತಾರಲ್ಲ. ದಟ್ ಈಸ್ ವಾಟ್ ಐ ಡೋಂಟ್ ವಾಂಟ್ ದ ಕನ್ನಡ ಇಂಡಸ್ಟ್ರಿ ಟು ಡೂ, ಕನ್ನಡ ಪೀಪಲ್ ಟು ಡೂ. ಬಟ್ ಅದ್ರ ಆಚೆಗೆ ನೋಡೋದಾದ್ರೆ ಇವತ್ತು ಅಂದರೆ ಆ ಬುಕಿಂಗ್ ನೋಡೋದಾದ್ರೆ ಶನಿವಾರ ಭಾನುವಾರಕ್ಕೆ ಆ ಮಟ್ಟದಿಂದ ಒಂದು ಬುಕಿಂಗ್ಸ್ ಆಗ್ತಾ ಇರೋವಂಥದ್ದು. ಯಾಕಂದರೆ ಜನಕ್ಕೆ ಈಗ ಗೊತ್ತಾಗಿದೆ ಸಿನಿಮಾ ಇದಲ್ಲ, ಅದು ಬಿಟ್ಟು ಬೇರೆ ಏನೋ ಇದೆ ಅಂತ. ಅದನ್ನ ಅರ್ಥ ಮಾಡ್ಕೊಂಡು ಇವತ್ತು ಎಷ್ಟೋ ಜನ ಬುಕಿಂಗ್ಸ್ಗಳು ಮತ್ತೆ ಎಷ್ಟೋ ಜನ ಮತ್ತೆ ಹೋಗಿ ನೋಡ್ತಾ ಇದ್ರಿ ಸಿನಿಮಾ. ಎಕ್ಸಾಕ್ಟ್ಲಿ ಸರ್. ಬಾಹುಬಲಿ ಇಟ್ ಸೆಲ್ಫ್ ಇಂಟರ್ವ್ಯೂ ಯಾವುದೋ ನೋಡ್ತಾ ಇದ್ದೆ, ಪಾಪ ಡೈರೆಕ್ಟರ್ ಸರ್ ಹೇಳ್ತಾ ಇದ್ದಾರೆ ದಟ್ ಫಸ್ಟ್ 2-3 ಡೇಸ್ ನಮಗೆ ಯಾರೂ ಜನನೇ ಬರಲಿಲ್ಲ. ನನಗೆ ಕನ್ಫ್ಯೂಸ್ ಆಗೋಯ್ತು, ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ, ಯಾಕೆ ಸಿನಿಮಾ ಹೋಗ್ತಾ ಇಲ್ಲ, ಜನ ಯಾಕೆ ಬರ್ತಾ ಇಲ್ಲ ಅಂತ ಕನ್ಫ್ಯೂಷನಲ್ಲಿದ್ದರು. ಪ್ರಭಾಸ್ ಸರ್ ಅಷ್ಟೇ, ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಒಂಥರ ತುಂಬ ಬೇಜಾರಲ್ಲಿದ್ದರು. ಆಮೇಲೆ ಸಿನಿಮಾ ಕ್ಲಿಕ್ ಆಯಿತು. ಹೆಂಗೆ ಅಂತಂದರೆ ಎಲ್ಲರೂ ಟಿಕೆಟ್ ಹೆಂಗೆ ಅಂತಂದರೆ ಸಿಗ್ತಾನೆ ಇರಲಿಲ್ಲ, ಆ ರೇಂಜಿಗೆ ಫೇಮಸ್ ಆಯಿತು. ಸೊ ಹಾಗಾಗಿ ಅಲ್ಲಿ ಬೇರೆ ಭಾಷೆಯಾಗಿ ಸರ್ ನಮ್ಮ ಮುಂಗಾರು ಮಳೆ ಅದಕ್ಕೆ ಎಷ್ಟು ಸರ್ 4-5 ದಿನ ಒಂದು ಮೇ ಬಿ ಒಂದು ವಾರ ತನಕ ಜನನೇ ಇರಲಿಲ್ಲ. ಆಮೇಲೆ ಬಾಯಲ್ಲಿ ಹೇಗೆ ಅದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದಾಗ ಸರ್ ಟಿಕೆಟೇ ಸಿಗ್ತಾ ಇರಲಿಲ್ಲ ಸರ್. ಕ್ಯೂನಲ್ಲಿ ಒಬ್ಬರು ನಿಂತ್ಕೊಂಡ್ರೆ ಒಬ್ರಿಗೆ ಒಂದೇ ಟಿಕೆಟು, ಆ ರೇಂಜಿಗೆ ಬೆಳೀತು ಆ ಸಿನಿಮಾ. ಸೊ ಈಗ ಟಾಕ್ಸಿಕ್ಕಿಗೂ ಅಷ್ಟೇ ನಾನು ಹೇಳ್ತಾ ಇದ್ದಿದ್ದು ಎಲ್ಲರಿಗೂ ಅಂದರೆ, ಫಸ್ಟ್ ನೆಗೆಟಿವ್ ರಿವ್ಯೂ ಬಂತಾ ಒಳ್ಳೇದೇ, ಯಾಕೆಂದರೆ ಸಿನಿಮಾ ನಿಲ್ಲುತ್ತೆ, ನೆಕ್ಸ್ಟು ಸಿನಿಮಾ ಖಂಡಿತ ಓಡುತ್ತೆ. ನಮ್ಮ ಜನ ಓಡಿಸ್ತಾರೆ ಅದನ್ನು, ಸಿನಿಮಾನ ಓಡಿಸ್ತಾರೆ, ಒಳ್ಳೆ ಇದನ್ನ ರೆಸ್ಪಾನ್ಸ್ ಮಾಡ್ತಾರೆ, ಚೆನ್ನಾಗೇ ಓಡುತ್ತೆ. ಇದು ಜಸ್ಟ್ ಏನು ಅಂತ ಅಂದರೆ ಫಸ್ಟು ಫಿಲಮ್ ನೋಡಿದವ್ರ ರಿವ್ಯೂನ ನಾವು ಮೆಚ್ಕೊಳಕ್ಕಾಗಲ್ಲ. ಒಂದಷ್ಟು ಎಲ್ಲರೂ ಇಂಪಾರ್ಟೆಂಟ್, ಎಲ್ಲರದು ನಾವು ರಿವ್ಯೂ ತೊಗೊಂಡು ಆಮೇಲೆ ನಾವು ಹೇಳಬೇಕು, ಜಡ್ಜ್ಮೆಂಟ್ ಕೊಡಬೇಕು. ಸೊ ಹೀಗೆ ನಮಗೆ ಸಿಕ್ಕಿರೋ ಜಡ್ಜ್ಮೆಂಟ್ ಇವತ್ತಿನ ಪ್ರಕಾರ ಮೂವಿ ಈಸ್ ಮೇಕಿಂಗ್ ಅ ಪಾಸಿಟಿವ್ ಟರ್ನ್. ಸೊ ಎಸ್ ಅಫ್ಕೋರ್ಸ್ ಇಟ್ ವಿಲ್ ರೀಚ್ ಹೈಪ್ಸ್ ಆ್ಯಂಡ್ ಒಳ್ಳೆ ಸ್ಥಾನಕ್ಕೆ ಮುಟ್ಟತ್ತೆ. ಆ್ಯಂಡ್ ಇಡೀ ಗ್ಲೋಬಲ್ ಯಶ್ ಸರ್ನ ತಿರುಗಿ ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿನ ತಿರುಗಿ ನೋಡಿ ಚಪ್ಪಾಳೆ ಹೊಡಿಬೇಕು, ಆ ಥರ ಆಗೇ ಆಗುತ್ತೆ. ಸೊ ಇನ್ನು ನಿಮ್ಮ ಡಬ್ಬಿಂಗ್ ಕಡೆ ಬರೋದಾದ್ರೆ, ಈ ಸಿನಿಮಾ ಆದ ನಂತರದಲ್ಲಿ ಅಂದರೆ ವಿಚಾರ ಗೊತ್ತಾದ ನಂತರದಲ್ಲಿ ಇನ್ನೂ ದೊಡ್ಡ ಸಿನಿಮಾಗಳು ನಿಮಗೆ ಹುಡ್ಕೊಂಡು ಬರ್ತಾ ಇದೆ ಅಂತ. ಸೊ ಯಾವ ಸಿನಿಮಾಗಳು ಅಂತ ಸಾರಿ ಹೇಳಲ್ಲ, ಮುಂದಿನ ಪ್ರಾಜೆಕ್ಟ್ ಏನಾರ talks is going on, that's all I can say. After toxic, talks is going on. So ಹೋಪ್ಫುಲಿ ನೋಡೋಣ, ದೇವರ ದಯೆ ಇದ್ದರೆ ಖಂಡಿತವಾಗ್ಲೂ. ಈಗ ಆಫ್ ಸ್ಕ್ರೀನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಆನ್ ಸ್ಕ್ರೀನಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ರೂ ಸಿಗ್ಬೋದು. ಸೊ ಹೇಳ್ದಂಗೆ ನಾನು ಆಲ್ಸೋ ಅನ್ ಆ್ಯಕ್ಟರ್. ಸೊ ಹಾಗಾಗಿ ಒಳ್ಳೆ ಅವಕಾಶ ಸಿಕ್ಕರೆ ಖಂಡಿತ ಆನ್ ಸ್ಕ್ರೀನು ಮಾಡೋಣ, ಆಫ್ ಸ್ಕ್ರೀನು ಮಾಡೋಣ. ಈಗ ಆಲ್ರೆಡಿ ಆಫ್ ಸ್ಕ್ರೀನಲ್ಲಿ ನಮ್ಮ ಪರ್ಫಾರ್ಮೆನ್ಸ್ನ ತೋರಿಸಿದ್ದೀವಿ. ಸೊ ಆನ್ ಸ್ಕ್ರೀನಲ್ಲೂ ತೋರಿಸೋ ಅವಕಾಶ ಸಿಕ್ಕಿದ್ರೆ ಒಳ್ಳೆಯದು. ಸೊ ದೊಡ್ಡ ಸಿನಿಮಾಗಳು ಬರ್ತಾ ಇದೆ. ಟಾಕ್ಸ್ ಇಸ್ ಗೋಯಿಂಗ್ ಆನ್, ಲೆಟ್ಸ್ ಸಿ. ಇನ್ನೊಂದ್ಸಲ ನಿಮ್ಮ ಚಾನಲ್ಗೆ ಇಂಟರ್ವ್ಯೂ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಿಷ್ಟು ರಿಚಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಷ್ಟೊತ್ತು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.